ಪ್ರಮೇಯ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ ಕಾಟ್ಕರ್. ದಸರಾ ಮುನ್ನವೇ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟ ಕಳೆದುಕೊಳ್ಳಲಿದ್ದಾರೆ ಎಂದು ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ, 100ಕ್ಕೆ 100 ಸರ್ಕಾರ ಪತನವಾಗಲಿದೆ. ಹಿಂದೆ ಕಾಂಗ್ರೆಸ್ ಅಧಿಕಾರವಿದ್ದಾಗ ಕಾಂಗ್ರೆಸ್ನವರೇ ಸರ್ಕಾರ ಕೆಡವಿದ್ದರು. ಈಗಲೂ ಸಹ ಕೈ ನಾಯಕರಿಂದಲೇ ಸರ್ಕಾರ ಬೀಳುತ್ತದೆ. ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಎಂದರು. ನಾವು ಚುನಾವಣೆಗಳು ಈ ವ್ಯವಸ್ಥೆ, ಈ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ನೋಡಿದಂಥ ಟೈಮಲ್ಲಿ ಕೆಲವೊಂದ್ಸಲ ಅಧ್ಯಯನಗಳು ಮಾಡ್ತಿರ್ತೀವಿ. ಈ ಅಧ್ಯಯನಗಳು ಮಾಡಿದಂಥ ಟೈಮಲ್ಲಿ ನಮಗೇನು ಇವತ್ತು ಏನಾಗ್ತದೆ ಅಂದ್ರೆ, ಒಂದು ಕಡೆ ನಮಗೆ ಬಹುಶಃ ಇವರಿಬ್ಬರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯರಂತೂ ನಿಮಗೆ ಗೊತ್ತಿದಲ್ಲ, ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂಥ ಟೈಮಲ್ಲಿ, ಅವ್ರ ಕುರ್ಜಿಗೆ ತೊಂದರೆ ಬಂದಂಥ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡೋಕ್ಕಂತ ಒಪ್ಪಲ್ಲ ಅವರು. ಯಾವ ರೀತಿ ಒಬ್ಬ ಮೀನು ಅನ್ನೋಂಥದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿ ಮೀನು ಒದ್ದಾಡ್ತದನ್ನ, ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿಗಳು ಹಂಗೆ ಆಗುತ್ತೆ. ಹಂಗಾಗಿ ಇವತ್ತು ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಬಿದ್ದೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ಎಲ್ಲರ ಕಡೆ ಇವತ್ತು ನಡೀತಾ ಇದೆ. ಬಹುಶಃ ಇದೆಲ್ಲ ನಡೆದಂಥ ಟೈಮಲ್ಲಿ, ಸರ್ಕಾರ ಬಿದ್ದೋದಂಥ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ. ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಈ ಸರ್ಕಾರ 100ಕ್ಕೆ 100% ಅಧಿಕಾರವನ್ನು ಕಳ್ಕೊಳ್ತೀವಿ ಅಂತೇಳಿ ನಾನು ನೋಡಿದಂಥ ಟೈಮಲ್ಲಿ, ಇವತ್ತು ನೋಡ್ತಾ ಇಲ್ಲ, ಅನೇಕ ಬಾರಿ ನಾನು ನೋಡಿದಂಥ ಟೈಮಲ್ಲಿ ಕೂಡ 18ರಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ನಾವು 18ರಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಅನ್ನೋದು ಗೊತ್ತಾದ ಮೇಲೆ ಬೇರೆಯವರು ಅಧಿಕಾರಕ್ಕೆ ಬರ್ತಾರನ್ನಂಥ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವ್ರೆ ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷದ ಪಾರ್ಟಿಯನ್ನು, ಅವತ್ತು ಅಧಿಕಾರದಲ್ಲಿದ್ದಂಥ ಪಾರ್ಟಿಯನ್ನು ಕಿತ್ತಾಕುವಂಥ ಕೆಲಸ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಮಾಡಿದ್ರು. ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನಂತ ಅವರು ಗುಸುಗುಸು ಪ್ರಾರಂಭ ಆದ್ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನಂತ ಸರ್ಕಾರ ಅನ್ನಂತ ಪತನಗೊಳ್ಳುತ್ತದೆ. ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ, ಇಷ್ಟೆಲ್ಲ ನೋಡಿದಂತ ಟೈಮಲ್ಲಿ ಒಂದು ಕಡೆ ನಮ್ಗೆಲ್ಲರಿಗೂ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ. ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಎಡವಟ್ಟಾಗುತ್ತೆ. ಅಧಿಕಾರವಂತ ಹಸ್ತಾಂತರ ಆಗಲ್ಲ. ಇವತ್ತು ನವೆಂಬರ್ಗೆ ಮುಂದಕ್ಕೆ ಹೋಗಲ್ಲ. ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ. ಬಹುಶಃ ಅದು ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇವತ್ತು ಈ ನಾಡಿನ ಜನರು ನಾವು ನೋಡ್ತಾ ಇದ್ದೀವಿ.